ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ವಿಜಯಲಕ್ಷ್ಮಿ ಅವರ ವಿರುದ್ಧ ಅವಾಚ್ಯವಾಗಿರುವಂತಹ ನಿಂದನೆ ಮತ್ತು ಕಮೆಂಟ್ ಅನ್ನು ಮಾಡಿರುವಂತಹ ವಿಚಾರದಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆ ವಿಚಾರದಲ್ಲಿ ಈಗ ಹೇಳಿಕೆಯನ್ನ ಪಡ್ಕೊಳ್ಳೋಕ್ಕೋಸ್ಕರ ಪೊಲೀಸರು ವಿಜಯಲಕ್ಷ್ಮಿ ಅವರನ್ನ ಕರೀತಾ ಇದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಪ್ರಕರಣ ಏನಿದೆ, ವಿಜಯಲಕ್ಷ್ಮಿಗೆ ಈಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 164 ಹೇಳಿಕೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಡಿಸ್ಕೊಳ್ಳೋಕೆ ಕರೆದಿದ್ದಾರೆ. ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ದಾಖಲು ಮಾಡಲು ನೋಟಿಸನ್ನು ಕೊಟ್ಟಿದ್ದಾರೆ. ಶುಕ್ರವಾರ ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡಲು ನೋಟಿಸನ್ನು ಕೊಟ್ಟಿದ್ದಾರೆ. ಪ್ರಕರಣದ ಸಂಪೂರ್ಣ ಹೇಳಿಕೆಯನ್ನು ದಾಖಲು ಮಾಡಲಿದ್ದಾರೆ. ಸೊ ಈಗ ವಿಜಯಲಕ್ಷ್ಮಿ ಅವರನ್ನು ಕರೆಸಿ ಈಗ ನೋಟಿಸನ್ನು ಕೊಟ್ಟು ಕರೆಸಿ ಅವರಿಂದ ಹೇಳಿಕೆಯನ್ನು ಪಡಿಸ್ಕೊಳ್ತಾರೆ. ಕಾರಣ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಅನ್ನುವಂಥ ವಿಚಾರ ಏನಿದೆ, ಆ ಹೇಳಿಕೆ ಯಾಕೆ ಅಂತಂದರೆ ಮತ್ತೆ ಬದಲಾವಣೆ ಆಗಬಾರ್ದು ಅವ್ರದ್ದು ಹೇಳಿಕೆ ಅನ್ನೋಕ್ಕೋಸ್ಕರ. ಅದು ಪ್ರೊಸೀಜರ್ ಆ ಪ್ರೊಸೀಜರ್ ತಕ್ಕಂತೆ ಆ ಒಂದು ಕೆಲಸವನ್ನು ಮಾಡ್ತಾರೆ ಪೊಲೀಸರಿಗೆ ನೋಟಿಸನ್ನು ಕೊಟ್ಟು. ಸೊ 164 ಹೇಳಿಕೆಯನ್ನು ದಾಖಲಿಸಿ ಈಗ ಪೊಲೀಸರು ಮುಂದಾಗಿದ್ದಾರೆ. ಬಟ್ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ಕೆಲವ್ರನ್ನ ಹುಡುಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೆಲವ್ರನ್ನ ಹುಡುಕಬೇಕಾಗಿರುವಂಥ ಅಗತ್ಯತೆ ಇದೆ. ದರ್ಶನ್ ಪತಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಪ್ರಕರಣ ಏನಿದೆ, ಸೊ ಸೈಬರ್ ಕ್ರೈಮ್ ಪೊಲೀಸರ ಕೈ ಸೇರಿದೆ ಈಗ FSLನ ವರದಿ. ಆರೋಪಿಗಳು ಕೃತ್ಯಕ್ಕೆ ಬಳಸಿದಂಥ ಮೊಬೈಲ್ಗಳನ್ನು FSL ವರದಿ ಆಗಿತ್ತು. ವಾರಾಂತ್ಯದೊಳಗೆ ಪೊಲೀಸರಿಂದ ಕೋರ್ಟ್ಗೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡುವಂಥದ್ದಿದೆ. ಆರೋಪಿಗಳು ಬಳಸಿದಂಥ ಮೊಬೈಲನ್ನು ಪೊಲೀಸರು ಸೀಸ್ ಮಾಡಿದರು. ಡಾಟಾ ರಿಟ್ರೀವ್ಗಾಗಿ FSLಗೆ ಸೈಬರ್ ಪೊಲೀಸರು ಕಳಿಸಿದ್ರು. ಅದೆಲ್ಲವೂ ಕೂಡ ಈಗ ಬಂದಿದೆ ಅಂತೆ. ಹಾಗಾಗಿ ಅಂತಿಮ ವರದಿಯನ್ನು ಕೂಡ ಕೊಡ್ತಾರೆ. ಅದರಲ್ಲಿ ಇನ್ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ಗಳು ಇರುತ್ತೋ, ಯಾವ ರೀತಿಯಾದಂಥ ಸಾಕ್ಷ್ಯಗಳಿರುತ್ತೋ, ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಇಟ್ಟಿದ್ದಾರೆ. ಈಗ ಮತ್ತೊಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಹುಡುಕ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಹೇಳಿಕೆಯನ್ನು ಪಡ್ಕೊಂಡು ನಂತರ ಈಗಾಗಲೇ ಕಮೆಂಟ್ ಮಾಡಿದಂಥವ್ರು ಎಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ ಅಥವಾ ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ? ಕಾರಣ ಕೆಲವರನ್ನು ಡಿಲೀಟ್ ಮಾಡ್ಕೊಂಡಿದ್ರು ಅಕೌಂಟ್ ಅನ್ನುವಂಥದ್ದು ಇತ್ತಲ್ಲ, ಅದೆಲ್ಲವೂ ಕೂಡ ಬಂದಿದೆಯಾ ಈಗ ಮಾಹಿತಿ? ಅರುಣ್, ಪ್ರಮುಖವಾಗಿ ಈ ಪ್ರಕರಣದಲ್ಲಿ 15 ಟ್ವಿಟರ್ ಅಕೌಂಟ್ಗಳಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಿರ್ಬೋದು, ಅದಕ್ಕಿನ್ನೆಲ್ಲ ಕೂಡ ಈಗಾಗಲೇ ದೂರದಾರರಂತ ವಿಜಯಲಕ್ಷ್ಮಿ ಕೊಟ್ಟಿದ್ರು. ಆದರೆ ಅದರಲ್ಲಿ ಕಮೆಂಟ್ ಮಾಡಿದಂಥ 8 ಜನ ಏನಿದ್ರು ಅವರನ್ನು ಬಂಧನಕ್ಕೊಳಪಡಿಸಿದರೆ, ಜೊತೆಗೆ ಸಂಬಂಧಪಟ್ಟಂತೆ ಈಗಾಗಲೇ FSLನ ರಿಪೋರ್ಟ್ಗಳನ್ನು ಕೂಡ ಪಡ್ಕೊಂಡಿರೋಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಸಲ್ಲಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ವಿಜಯಲಕ್ಷ್ಮಿಯವರ ಹೇಳಿಕೆಗಳನ್ನು ಈಗಾಗಲೇ ಪೊಲೀಸರ ಮುಂದೆ ಒಂದು ಹೇಳಿಕೆ ದಾಖಲಾಗಿದೆ. ಯಾವ್ಯಾವ ಏನು ಅಕೌಂಟ್ಗಳಿಂದ ಈ ರೀತಿಯಲ್ಲಿ ಅಶ್ಲೀಲವಾಗಿ ಮೆಸೇಜ್ ಬಂತು ಮತ್ತು ಯಾವ್ಯಾವ ರೀತಿಯಲ್ಲಿ ಕಮೆಂಟ್ಗಳನ್ನು ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿರುವಂಥದ್ದು. ಈಗ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಬೇಕು ಅಂದ್ರೆ ಈ ಪ್ರಕರಣ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಮತ್ತು ಇನ್ನೊಂದಷ್ಟು ಪ್ರಮುಖವಾದ ಸಾಕ್ಷ್ಯಗಳನ್ನ ತೆಗೆದುಕೊಂಡು ಬರಲಿಕ್ಕೆ 164 ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ 164 ಹೇಳಿಕೆಯನ್ನ ದಾಖಲು ಮಾಡಲಿಕ್ಕೆ ನೋಟಿಸ್ ಅನ್ನ ಕೂಡ ಸರ್ವನ್ನ ಮಾಡಿದ್ದಾರೆ. ಇದೇ ಶುಕ್ರವಾರ ಏನು ಹೇಳಿಕೆಗಳನ್ನ ದಾಖಲು ಮಾಡಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕೋರ್ಟ್ಗೆ ಬಂದು ಹೇಳಿಕೆಗಳನ್ನ ದಾಖಲು ಮಾಡಬೇಕಾಯ್ತು. ಆದರೆ ವಿಜಯಲಕ್ಷ್ಮಿ ಅವರು ಶುಕ್ರವಾರ ಔಟ್ ಆಫ್ ಸ್ಟೇಷನ್ ಇರೋ ಹಿನ್ನೆಲೆಯಲ್ಲಿ, ಅಂದರೆ ಬೇರೊಂದು ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಹೋಗ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶುಕ್ರವಾರ ಹೇಳಿಕೆಗಳನ್ನು ದಾಖಲು ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇತ್ತು. ಬಹುತೇಕ ಮುಂದಿನ ವಾರ ಈ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಮುಂದಿನ ವಾರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡ ಬಳಿಕ ಈಗಾಗಲೇ FSLನ ರಿಪೋರ್ಟ್ಗಳು ಬಂದಿದ್ದಾವೆ. ಜೊತೆಗೆ ಆರೋಪಿಗಳ ಹೇಳಿಕೆಗಳು ಕೂಡ ದಾಖಲಾಗಿದೆ. ಜೊತೆಗೆ ಅದಕ್ಕೆ ಬೇಕಾದಂಥ ತಾಂತ್ರಿಕ ಸಾಕ್ಷ್ಯಗಳೇನಿತ್ತು ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡಿರುವಂಥ ತನಿಖಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಮುಂದಿನ ವಾರದ ಬಳಿಕ ಸಲ್ಲಿಕೆಯನ್ನು ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗಾಗಲೇ ನಾವು ಹೇಳ್ತಾ ಇದ್ವಿ CRPC 164 ಅದು ಆ್ಯಕ್ಚುಲಿ ಈಗ ಅದು ಬದಲಾವಣೆಯಾಗಿ BNSS 183 ಸೆಕ್ಷನ್ ಅಡಿಯಲ್ಲಿ ಆ ಹೇಳಿಕೆ ಬರುತ್ತೆ. ಒಂದಿಷ್ಟು ಬದಲಾವಣೆಗಳನ್ನು ಈಗ ಹೊಸ ಸೆಕ್ಷನ್ಸ್ಗಳಲ್ಲಿ ಮಾಡಿದ್ದಾರೆ. ಈಗ ತೋರಿಸ್ತಾ ಇರುವಂಥದ್ದು 164 ಅದು CRPC ಹಳೆಯದ್ದು, ಈಗ ಬದಲಾವಣೆ ಆಗಿದೆ. ಅದು BNS 183 ಸೆಕ್ಷನ್ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ತಗೊಳ್ತಾರೆ.